ಹೆಲೋ ವಿವರ್ಸ್, ನಾನು ನಿಮ್ಮೆಲ್ಲರ ಕಾವ್ಯ ಪ್ರಸಾದ್ ವಿ ಆರ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ನಿಮಗೊಂದು ಹೇರ್ ಸಿರಮ್ ತೋರಿಸ್ಕೊಡ್ಬೇಕಂತ ಅಂದ್ಕೊಂಡೆ. ಅದನ್ನು ನಾನು ಸ್ವತಃ ಬಳಸಿ ಅದಕ್ಕೆ ರಿಸಲ್ಟ್ ಬಂದಮೇಲೆ ಅದು ನಿಮಗೂ ತೋರಿಸ್ಬೇಕು ಅಂತ ನನಗನ್ನಿಸ್ತು. ಆಯಿತಾ, ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಸಮಸ್ಯೆ ಅಂತೂ ಎಲ್ಲರ ಮನೇಲಿ ಕಾಮನ್ ಆಗಿಬಿಟ್ಟಿದೆ. ಆಯಿತಾ, ಹೇರ್ ಕೂದುದ್ರುತ್ತೆ ಅಂತ ಅದು ಇದು ಹಚ್ಚಿದ್ರು ಕೂಡ ಹೊರಗಡೆಯಿಂದ ತಂದು ನಾವು ಎಷ್ಟು ದಿನ ಅಂತ ಹಚ್ತೀವಿ, ಆಗಲ್ಲ. ಕೆಲವು ದಿನ ಯೂಸ್ ಮಾಡ್ತೀವಿ, ಬಿಡ್ತೀವಿ. ಸೊ ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡು ನಾವು ಕೂದುದ್ರದನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ನಾನು ನಿಮಗೊತ್ತು ಹೇಳ್ಕೊಡ್ತೀನಿ. ಆಯಿತಾ, ಇದು ಸ್ವತಃ ನಾನು ಬಳಸಿ ರಿಸಲ್ಟ್ ಚೆನ್ನಾಗಿ ಅನಿಸಿದ್ಮೇಲೆ ನಿಮಗೂ ಹೇಳಬೇಕು ಅಂತ ಅನ್ನಿಸ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಈ ಹೇರ್ ಸಿರಮ್ ಪ್ರಿಪೇರ್ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆಲ್ರಿಗೂ ತೋರಿಸ್ತೀನಿ ಈಗ. ಓಕೆ, ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ತಟ್ಟದಲ್ಲಿದೆ. ಇಲ್ಲಿರೋದು ಇದು ಬ್ಲ್ಯಾಕ್ ಕಲರ್ದು ಆನಿಯನ್ ಸೀಡ್ಸ್ ಆ್ಯಂಡ್ ಇದು ರೋಸ್ಮೆರಿ ಲೀವ್ಸ್. ಇಲ್ಲಿ ನೋಡಿ, ಇದು ರೋಸ್ಮೆರಿ ಲೀವ್ಸ್, ಇದು ಮೆಂತೆಕಾಳು, ಅಕ್ಕಿ ಆ್ಯಂಡ್ ಕರಿ ಲೀವ್ಸ್. ಇವಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ಇವತ್ತು ತೊಗೊಂಡಿದ್ದೀನಿ. ಆಯಿತಾ, ಕಾಮನಾಗಿ ಎಲ್ಲರ ಮನೆಯಲ್ಲೂ ಕರಿಬೇವು ಸೊಪ್ಪಿರುತ್ತೆ, ಅಕ್ಕಿ ಇರುತ್ತೆ, ಮೆಂತೆಕಾಳು ಅಂತ ಇದ್ದೇ ಇರುತ್ತೆ. ನಾವು ತರಬೇಕಾಗಿರೋದು ಎರಡೇ ವಸ್ತುಗಳನ್ನು ಹೊರಗಡೆಯಿಂದ. ಒಂದು ಆನಿಯನ್ ಸೀಡ್ಸ್ ಮತ್ತು ರೋಸ್ಮೆರಿ ಲೀವ್ಸ್. ಆಯಿತಾ, ನೀವು ಯಾವುದೇ ಆಯುರ್ವೇದಿಕ್ ಅಂಗಡಿಯಲ್ಲಿ ಹೋಗಿ ಕೇಳಿದ್ರು ಇದು ನಿಮ್ಗೆ ಕೊಡ್ತಾರೆ. ಒನ್ಸ್ ನೀವು ತಂದು ಇಟ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ಯಾವಾಗ ಬೇಕಾವಾಗ ನಮ್ಗೆ ಖಾಲಿ ಆದಂಗೆ ಸಿರಮ್ನ ಮಾಡಿ ನಾವು ಯೂಸ್ ಮಾಡ್ಬೋದು. ಆಯಿತಾ, ಇದ್ರದ್ದು ನಾಟ್ ಓನ್ಲಿ ಸಿರಮ್, ಇದ್ರದ್ದು ನಾವು ಆಯಿಲ್ ಕೂಡ ಮಾಡ್ಕೋಬೋದು. ಆಯಿಲ್ ಮಾಡೋದು ಕೂಡ ನಿಮ್ಗೆ ಹೇಗಂತ ಹೇಳ್ಕೊಡ್ತೀನಿ. ಸೇಮ್ ನಾವು ಹೇಗೆ ಸಿರಮ್ ಮಾಡ್ಕೊತಿದ್ದೀವಿ ಇದನ್ನೆಲ್ಲನೂ ಹಾಕಿಬಿಟ್ಟು ಇದೇ ಇಂಗ್ರೀಡಿಯೆಂಟ್ಸ್ನ ಆಯಿಲಲ್ಲೇ ಕೂಡ ಹಾಕಿ ನಾವು ಯೂಸ್ ಮಾಡ್ಬೋದು. ಡೈಲಿ ಆಯಿಲ್ ಅಪ್ಲೈ ಮಾಡ್ತೀವಿ, ನಾವು ಆಯಿಲ್ ಅಪ್ಲೈ ಮಾಡದೇ ಇರೋಕ್ಕಾಗಲ್ಲ ಅನ್ನೋರು ಇದನ್ನು ನೀವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಆಯಿಲಲ್ಲಿ ಹಾಕಿಬಿಟ್ಟು, ಕೊಬ್ಬರಿ ಎಣ್ಣೆಲಿ ಹಾಕಿಬಿಟ್ಟು ಬಿಸಿ ಮಾಡಿಬಿಟ್ರೆ ಕೊಬ್ಬರಿ ಎಣ್ಣೆನ, ಆಯ್ತು, ಅದನ್ನು ನೀವು ಡೈಲಿ ಕೊಬ್ಬರಿ ಎಣ್ಣೆನ ಹೇಗೆ ಯೂಸ್ ಮಾಡ್ತೀರಾ ಹಾಗೂ ಯೂಸ್ ಮಾಡ್ಬೋದು. ನಿಜ ಹೇಳ್ತೀನಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ನಿಮ್ಮ ಕಣ್ಣಿಗೆ ಕಾಣೋಂಥದ್ದೇ ಇದೆ. ಎಲ್ಲರೂ ಇದು ನಿಮಗೆ ಗೊತ್ತಾಗುತ್ತೆ. ಕಂಟಿನ್ಯೂಸ್ 3 ಮಂತ್ಸ್ ಯೂಸ್ ಮಾಡಿ, ವಾರದಲ್ಲಿ ಎರಡು ಸರಿ ಹಚ್ಚಿರಿ. ಅದನ್ನು ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ಇದನ್ನು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಇದೆ ಅಂತ. ಹೇರ್ ಕೂಡ ಸ್ಮೂತ್ ಆಗುತ್ತೆ ಆ್ಯಂಡ್ ರಿಸಲ್ಟ್ ಇಷ್ಟು ಬೇಗ ನಿಮಗೆ ಕ್ವಿಕ್ಕಾಗಿ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಇದು ರಿಸಲ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ಒಂದೇ ಹೇಳ್ತೀನಿ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಪಕ್ಕಾ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಆಯಿತಾ, ಇದನ್ನು ಇವಾಗ ಏನು ಮಾಡೋದು ಅಂತ ನಿಮ್ಗೆ ನಾನು ಹೇಳ್ಕೊಡ್ತೀನಿ ಮುಂದೆ ಏನು ಮಾಡಬೇಕಂತ. ನೋಡಿ ಫ್ರೆಂಡ್ಸ್, ನಾನು ಆಗಲೇ ತೋರಿಸಿದ್ದಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಇದೆ. ಆಯಿತಾ, ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ಇದರಲ್ಲಿದೆ. ಆ್ಯಕ್ಚುಲಿ ನಾನು ಅದನ್ನು ವೇಸ್ಟ್ ಮಾಡಲ್ಲ. ನಾನು ಮುಂಚೆಯಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಆಲ್ರೆಡಿ ಮುಂಚೆ ಮಾಡ್ಕೊಂಡಿದ್ದೆ, ಸಿರಮ್ ಖಾಲಿ ಆಯಿತು, ಮತ್ತೆ ಮಾಡ್ಕೊತಿದ್ದೀನಿ. ಹಾಗೆ ನಿಮಗೂ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದು ನಾನು. ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ ನೀಟಾಗಿ, ಅದೆಲ್ಲ ಇದರಲ್ಲಿದೆ. ಮತ್ತು ಇನ್ನೊಂದು ಸ್ವಲ್ಪ ಕರಿಬೇವು ಒಂದು ಹಾಕ್ಕೊಂಡಿದ್ದೀನಿ. ಯಾಕೆ ವೇಸ್ಟ್ ಮಾಡಬೇಕು, ಇದರಲ್ಲಿನ ಅಂಶ ಎಲ್ಲ ಹೋಗೋ ತನಕ ಒಂದು 2 to 3 ಟೈಮ್ಸ್ ಯೂಸ್ ಮಾಡಬೇಕು ನಾವು ಇದನ್ನು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಆಯಿತಾ, ಫ್ರಿಜ್ ಇರೋರಾದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂತಂದರೆ 1 ವಾರಕ್ಕಾಗಷ್ಟು ನೀವು ಮಾಡ್ಕೋಬೋದು. ಆಯಿತಾ, ನೀರು ಸ್ವಲ್ಪ ಹೆಸರು ಬರಲಿ. ನೀರೆಲ್ಲ ಕಾಯ್ದ ಮೇಲೆ ಕಾಯುತ್ತೆ. ನೀರು ನೀಟಾಗಿ ಕಾಯ್ದಿದೆ. ಈ ಕುದಿತಿರೋ ನೀರಿಗೆ ನಾನು ಇದನ್ನೆಲ್ಲನೂ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬರುತ್ತಂದರೆ, ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತಂದರೆ ನೀವೇ ನಂಬಲ್ಲ, ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಅದು. ಅದಕ್ಕೆ ಇನ್ನೊಂದು ಸ್ವಲ್ಪ ಕರಿಬೇವು ಬರೆಸ್ತಿದ್ದೀನಿ ನೋಡಿ. ವೇಸ್ಟ್ ಯಾಕೆ ಮಾಡಬೇಕು, ಅದರಲ್ಲಿರೋ ಎಲ್ಲ ಅಂಶನೂ 1-2-3 ಸತಿ ನೀವು ಎಷ್ಟು ಸತಿ ಬಳಸ್ತೀರೋ, ನಿಮಗೆ ಸಿರಮ್ ಖಾಲಿ ಆಯಿತು ಅದನ್ನೆಲ್ಲ ಎತ್ತಿಡಿ, ಮತ್ತು ಫ್ರಿಜ್ಜಲ್ಲಿ ಎತ್ತಿಡಿ. ಇನ್ನೊಂದು ಸತಿ ನೀವು ಯಾವಾಗ ಮಾಡ್ಕೋಬೇಕನ್ಸುತ್ತೆ ಅದೇ ಇಂಗ್ರೀಡಿಯೆಂಟ್ಸ್ನ ಇನ್ನೊಂದು ಸತಿ ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇಲ್ಲ ಫ್ರಿಜ್ ಇಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ, ಅದನ್ನು ಏನು ಕುದಿಸಿ ನೀವು ನೀರನ್ನು ತಕ್ಕೊತಿರಲ್ಲ, ಸಿರಮ್ ಪ್ರಿಪೇರ್ ಆಗಿರುತ್ತಲ್ಲ, ಮೇಲಿಂದದೆಲ್ಲ ಆನಿಯನ್ ಸೀಡ್ ಆ್ಯಂಡ್ ರೋಸ್ಮೆರಿ ಲೀವ್ಸ್, ಕರಿ ಲೀವ್ಸ್, ಅಕ್ಕಿ, ಮೆಂತೆ ಏನೇನು ಹಾಕಿರ್ತೀರಲ್ಲ ಅದನ್ನೆಲ್ಲನೂ ಮಿಕ್ಸರಲ್ಲಿ ರುಬ್ಕೊಳ್ಳಿ. ನೀಟಾಗಿ ರುಬ್ಕೊಂಡು ಒಂದು ಪೇಸ್ಟ್ ಆಗುತ್ತೆ. ನೀವು ಅದನ್ನು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಆಯಿತಾ, ಇಷ್ಟು ಚೆನ್ನಾಗಿದೆ ರಿಸಲ್ಟ್ ಅಂದರೆ ನೀವೇ ನಂಬಲ್ಲ. ಪ್ಲೀಸ್ ಟ್ರೈ ಮಾಡಿ. ಆಯಿತಾ, ಪ್ಲೀಸ್ ಟ್ರೈ ಮಾಡಿ. ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನೀವು ಹೇರ್ ಎಷ್ಟು ಸ್ಮೂತ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಇದನ್ನು 1
5 to 10 ಮಿನಿಟ್ಸ್, ಮ್ಯಾಕ್ಸಿಮಮ್ 10 ಮಿನಿಟ್ಸ್ ನೀಟಾಗಿ ಬಾಯ್ಲ್ ಮಾಡಿ ಅದರ ಅಂಶ ಎಲ್ಲ ಬಿಟ್ಕೋಬೇಕಿದ್ದು. ಬಿಟ್ಕೊಳ್ಳೋ ತನಕ ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಆಗ್ತಿದೆ ನೋಡಿ, ಇದು ಕಲರ್ ಎಲ್ಲ ಚೇಂಜ್ ಆಗಿದೆ, ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ. ಇದು ಎಲ್ಲ ಕೆಳಗಡೆ ಸೆಟಲ್ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ನೀವು ಏನೇನು ಹಾಕಿರ್ತೀರಲ್ಲ ಎಲ್ಲ ಕೆಳಗಡೆ ಸೆಟಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಕಲರ್ ಚೇಂಜ್ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಈವನ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ನಾನು ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ನಾವು ಸೋಸ್ಕೊಳ್ಳೋಣ. ಒಂದಿದ್ರಲ್ಲಿ ಬಾಟಲಲ್ಲಿ ಸೋಸ್ಕೊಂಡಿಟ್ಕೊಳ್ಳೋಣ. ನೋಡಿ, ಎಲ್ಲನೂ ನೀಟಾಗಿ ಕೆಳಗೆ ಸೆಟಲ್ ಆಗಿದೆ. ನಾನಿದು ಸೆಕೆಂಡ್ ಟೈಮ್ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಾಯ್ಲ್ ಮಾಡ್ಕೊತಿರೋದು. ಮುಂಚೆ ಒಂದು ಸರ್ತಿ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದನ್ನ ಇನ್ನೊಮ್ಮೆ ನಾನು ಇವಾಗ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಸೋಸ್ಕೊಂಡ್ಬಿಟ್ಟು ಮತ್ತೆ ಹೇರ್ ಪ್ಯಾಕ್ನ ಮಾಡ್ಕೊತೀನಿ, ವೇಸ್ಟ್ ಮಾಡೋದಿಲ್ಲ ಯಾವುದನ್ನು. ಓಕೆ, ನೋಡಿ ನಾನು ಇದನ್ನು ಕಂಪ್ಲೀಟಾಗಿ ಸೋಸ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ಆರಿದ್ಮೇಲೆ ನಾನು ಏನು ಮಾಡ್ತೀನಿ, ಒಂದು ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ಫ್ರಿಜ್ ಇದ್ದರೆ. ಇಲ್ದಿದ್ದರೆ ನೀವು ಒಂದು 2 to 3 ಡೇಸಿಗೆ ಆಗಷ್ಟು ಮಾಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೋಬೋದು. ಆಯಿತಾ? ಫ್ರಿಜ್ ಇದ್ದರೆ ನೀಟಾಗಿ 1 ವಾರ 2 ವಾರಕ್ಕಾಗಷ್ಟು ಮಾಡ್ಕೊಂಡಿಟ್ಟರು ತೊಂದರೆ ಇಲ್ಲ. ಅದನ್ನು ನೀಟಾಗಿ ಯೂಸ್ ಮಾಡ್ಕೋಬೋದು. ವಾರದಲ್ಲಿ 2 ಸತಿ ಯೂಸ್ ಮಾಡಿ. ಇದನ್ನು ಯಾವುದನ್ನು ವೇಸ್ಟ್ ಮಾಡಬೇಡಿ ಆಯಿತಾ? ಇದನ್ನು ನೀಟಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಅಲೋವೆರಾನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸರಲ್ಲಿ ಹಾಕಿ ಹೇರ್ ಪ್ಯಾಕ್ ಥರ ಕೂಡ ನಾವು ಇದನ್ನು ಹಚ್ಕೋಬೋದು. ಇದಕ್ಕೂ ಹೇರ್ ತುಂಬ ಚೆನ್ನಾಗಾಗುತ್ತೆ, ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಹೇರ್ ಆಗುತ್ತೆ. ಆ್ಯಂಡ್ ಯಾವುದೂ ವೇಸ್ಟ್ ಮಾಡೋಂಗೆ ಇಲ್ಲ, ಇಲ್ಲಿ ವೇಸ್ಟ್ ಮಾಡೋಂಥದ್ದು ಯಾವುದೂ ಇಲ್ಲ, ಎಲ್ಲನೂ ನಾವು ಯೂಸ್ ಮಾಡ್ಕೋಬೋದು. ಸೊ ಎಲ್ರಿಗೂ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಯೂಸ್ ಮಾಡಿ. ಅದರ ರಿಸಲ್ಟ್ ನಿಮಗೆ ಬಂದಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.